ಈಗ ಪೂಜೆಗೆ ದೇವ್ರ ಸಾಮಾನ ತೊಳ್ಕೊಬೇಕು, ಪೂಜೆ ಮಾಡ್ಕೊಂಡು ಮನಸ್ಸಿಗೆ ತುಂಬ ಸಮಯನ ಹಾಗೆ ಬೇಗ ಒಮ್ಮೆಗೆ ಬೇಗ ಪೂಜೆ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಟೈಮಿಂಗ್ ಸ್ನಾಕ್ಸ್ ಅಂತ ಹೇಳ್ಬೋದು. ನಮ್ಮದು ದಹಿ ಪುರಿ ತುಂಬಾ ಇಷ್ಟ ಆಗಿ ನನ್ನ ಹಸ್ಬೆಂಡ್ ಮಿಸ್ ಮಾಡಿದೆ, ಹೊರಗಡೆ ತೊಗೊಂಡು ಬರ್ತಾರೆ. ಡ್ಯೂಟಿನ ಸ್ವಲ್ಪ ಬೇಗನೆ ಬಂದಿದ್ರು. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹುಣ್ಣಿಮೆ ಆಗಿತ್ತು, ಹಾಗಾಗಿ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಪೂಜೆ ಕೂಡ ಸಿಂಪಲಾಗಿ ಆಗಿದೆ. ಪಾಪು ಕೂಡ ರೆಡಿ ಮಾಡಿ ಬಿಟ್ಬಿಟ್ಟಿದ್ದೀನಿ ಅವನ್ನ. ನೋಡಿದ್ರಲ್ಲ, ಪಾಪು ರೆಡಿ ಮಾಡ್ಬೇಕಾದ್ರೆ ಎಷ್ಟೊಂದು ಕೇಟ್ಲೆ ಕೂಡ ಮಾಡ್ತಾನೆ. ಹಾಗಾಗಿ ಮತ್ತು ಯಾವತ್ತೂ ಪೂಜೆ ಮಾಡ್ಬೇಕಾದ್ರೆ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ನಾನು ಹಾಗೆ ಟವಲ್ ಸುತ್ಕೊಂಡಿದ್ದೆ, ಹಾಗೆ ಪೂಜೆ ಮಾಡಿದ್ದೀನಿ ಇವತ್ತು. ಹಾಗೆ ನೋಡಿ, ಈ ರೀತಿ ನಮ್ಮನೆ ಸಿಂಪಲಾಗಿ ಪೂಜೆ ಆಗಿದೆ. ದುಡ್ಡ ಅದು ನಿಂಗೆ ಯಾರು ಹೇಳಿ ದುಡ್ಡು ಅಂತ? ಅಪ್ಪ ಹೇಳ್ತಂತೆ. ಆ ದುಡ್ಡ ಅದು ದುಡ್ಡ ಪೇಪರಾ? ಪೇಪರ್ ತಾನೇ ಪುಟ್ಟಣ, ಅದು ಕೊಡು. ದುಡ್ಡು ಯಾರು ಹೇಳಿ ದುಡ್ಡು ಅದು ಅಂತ? ಅಬ್ಬಾ ಬರ್ತಾನೆ ಇಲ್ಲ. ನನಗೆ ಸೆಕೆ ನಾನು ತಡೆಯೋಕ್ಕಾಗ್ತಿಲ್ಲ. ಫ್ಯಾನ್ ಉರಿತಾನಿದ್ರು ಅಷ್ಟೊಂದು ಸೆಕೆ ಆಗ್ತಿದೆ. ಬೇಗ ಬಾ, ಬೊಟ್ಟಿರ್ತೀನಿ ಬಾ. ಬೊಟ್ಟಿಟ್ಟು ಮತ್ತೆ ಆಟಾಡಂತೆ. ಬೇಗ ಬಾ, ಕೆಳಗಡೆ ಹೋಗೋಣ. ಬೇಗ ಬಾ, ಬೇಗ ಬಾ ಪುಟ್ಟಣ, ಬೇಗ ಬನ್ನಿ, ಕೆಳಗಡೆ ಹೋಗೋಣ ಬಾ. ನೋಡಿ ಆ ದುಡ್ಡು ಇಟ್ಕೊಂಡು ಹೆಂಗೆ ಮಾಡ್ತಿದ್ದಾನೆ ಅಂತ ಅಂದರೆ ಬರ್ತಾನೆ ಇಲ್ಲ. ಸುಮಾರು ಹೊತ್ತಾಯ್ತು ನಾನು ಕರೆಯೋಕತ್ ಪುಟ್ಟ ಅಂತೇಳಿ, ಬರ್ತಾನೆ ಇಲ್ಲ. ಬನ್ನಿ, ಬೇಗ ಬನ್ನಿ, ಬೇಗ ಕೊಡ್ತೀನಿ. ಹಣಿಗೆ ಹಚ್ಕೊಂಬ, ಬೇಗ. ಇದು ಪೇಪರು, ಪೇಪರ್ ನೋಡಿದ್ರೆ ಇದು ದುಡ್ಡಂತೆ. ಇದು ಪೇಪರ್. ಯಾರು ಹೇಳಿ ದುಡ್ಡು ಅಂತ? ನಿಮ್ಮ ಅಪ್ಪ ಹೇಳಿದ್ದ? ಯಾರು ಕೊಟ್ಟಿದ್ದನ್ನ? ಅಲ್ಲ, ಯಾರಿಗೆ ದುಡ್ಡು ಕೊಟ್ಟಿದ್ದು? ಮನು ಕೊಟ್ಟಿದ್ನ? ಮನು ಎಲ್ಲಿ? ಊರಲ್ಲಿದ್ದಾನಲ್ಲ ಮನು. ಚಿಕ್ಕಪ್ಪ ಊರಲ್ಲಿಲ್ಲ? ತಾತನ ಕೊಟ್ಟಿದ್ದ? ಎಷ್ಟು ಕೊಟ್ಟಿದ್ದು ತಾತ? 3 ಕೊಟ್ಟಿದ್ದ? ನೋಡಿದ್ರಾ, ನಾನು ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ. ಈ ದುಡ್ಡನ್ನ ತಗೊಂಡು ನಂದು ಅನ್ಸಿದ್ದಾನೆ. ಯಾರು ಕೊಟ್ಟಿದ್ದು ಅಂದ್ರೆ ತಾತ, ಚಿಕ್ಕಪ್ಪ ಎಲ್ಲರೂ ಕೊಟ್ಟಿದ್ದಾರಂತೆ. ಹಾಗಾದ್ರೆ ನಾನೇನು ಕೊಟ್ಟಿಲ್ವಾ? ಹೇಗೆ ಅವತ್ತು ಮುಡಿ ಕೊಟ್ಟ ದಿವಸನೇ ಹಚ್ಚಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದು ಹಚ್ಚಿದ್ದೆ ನಾನು. ಯಾಕಂದರೆ ಶೀತ ಆಗಲ್ಲ ಅಂತ ಹೇಳಿ ಹಚ್ತಾರೆ, ಹಾಗಾಗಿ ಹಚ್ಚಿದ್ದೆ. ಈಗ ನೋಡಿ ಎಷ್ಟು ಸರ್ಕಸ್ ಮಾಡ್ತೀನಿ. ದುಡ್ಡೆಲ್ಲ ಐತಿ ಅಂತ ಹುಡುಕ್ತಾ ಇದ್ದಾನೆ. ಎಲ್ಲಿ ನೋಡಿ, ಇವನ ಜೊತೆಗೆ ಆಟಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಿಲ್ಲ. ಇನ್ನು ಪೂಜೆ ಕೂಡ ಮಾಡ್ಕೋಬೇಕು. ಇವತ್ತು ಬೇರೆ ಹುಣ್ಣಿಮೆ, ಹಾಗಾಗಿ ದುಡ್ಡು ಹುಡುಕ್ತಾ ಇದ್ದಾನೆ. ಎಲ್ಲ ಕೆಲಸ ಆಗಿದೆ. ತಿಂಡಿ ಆಗಿದೆ, ಬೆಳಗ್ಗೆ ಟೊಮಟೊ ಭಾತ್ ಮಾಡಿದೆ, ಅದು ಕೂಡ ಆಗಿದೆ. ಇನ್ನು ದೇವ್ರನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಬೇಕು, ಅಷ್ಟೇ ಕೆಲಸ ಇರೋದು. ಇವನ ಜೊತೆಗೆ ಆಟಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೀರಿಯಸ್ಲಿ. ಹಾಗಾಗಿ ಇವನ ಜೊತೆಗೆ ಆಟಾಡ್ಕೊಂತಾನೆ ಕುತ್ಕೊಂಡ್ಬಿಡ್ಬೇಕು ಅನ್ಸದೆ. ಈಗ ಸದ್ಯಕ್ಕೆ ಅವನು ದುಡ್ಡು ಹುಡುಕ್ತಾ ಇದ್ದಾನೆ. ದುಡ್ಡು ಸಿಕ್ತು ಅಂದರೆ ಮಾತ್ರ ನಮ್ಮಂತ ಹತ್ರಕ್ಕೂ ಕರಿಯಲ್ಲ. ತೊಗೊಂಡೋಗು. ನಿನ್ನೆ ಏನೋ ಪಾಪ 20 ರೂಪೀಸ್ ಏನೋ ಕೊಟ್ಟೋಗಿದ್ರು. ಅದನ್ನು ತೊಗೊಂಡೋಗಿ ಕೂಡ ಹುಂಡಿಲಿ ಹಾಕಾಯ್ತು ಆಲ್ರೆಡಿ. ಈಗ ಇದನ್ನು ಹಾಕಬೇಕು. ಹಾಕಂತೆ ಪೂಜೆ ಮಾಡಾದ್ಮೇಲೆ ಅಂತಲೇ ಹೇಳಿದ್ದೀನಿ. ದುಡ್ಡು ಹುಡುಕ್ತಿದ್ದೆ. ನನ್ನ ಹತ್ರ ಇದೆ ದುಡ್ಡು. ಅವ್ನು ನೋಡಿಲ್ಲ. ನೋಡಿ ಬರ್ತಾನೆ, ಹಿಂಗೆ ನೋಡ್ತಾನಲ್ವಾ. ನಾನು ಹೇಳಿದ್ನಲ್ವ ದುಡ್ಡಿದೆ ನನ್ನ ಹತ್ರ ಅಂದ ತಕ್ಷಣ ಬಂದ್ಬಿಡ್ತಾನೆ. ಆದರೆ ಹಾಗೆ ಬರಲ್ಲ. ಎಲ್ಲ ತೆಗ್ದಿಟ್ಟನೆಲ್ಲ ಎತ್ತಿಟ್ಟು ಬಂದು ದುಡಿಸ್ಕೊಳ್ತಾನೆ. ನೋಡಿ ಬೇಕಾರೆ ಯಾವುದು ಕೂಡ ಹಂಗೆ ಇಡಲ್ಲ. ಎಲ್ಲ ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಟು ಬರ್ತಾನೆ. ನಂದು ಬಿಟ್ಟಣ ಗುಡ್ಡು ಇವನ ಜೊತೆಗೆ ಆಟಾಡ್ತಿರೋ ಟೈಮ್. ದುಡ್ಡು ನನಗೆ ಕೊಡ್ಬಿಟ್ಟಣ ಪ್ಲೀಸ್ ಪುಟ್ಟ. ಇದು ನಂಗೆ ಬೇಡ, ದುಡ್ಡು ಕೊಡು. ಇದು ದುಡ್ಡಂತೆ ನೋಡಿ, ಇದನ್ನು ಕೊಡ್ತೀನಿ. ಅವನ ಪ್ರಕಾರ ಇದೆಲ್ಲ ನಮಗೆ ದುಡ್ಡು, ಅವನಿಗೆ ಅದು ದುಡ್ಡು. ಇದು ನನ್ನ ದುಡ್ಡು ಕೊಡು. ಇದು ನಿನಗೆ ದುಡ್ಡು ಅಂತ ಇಟ್ಕೋ. ತಗೋ, ಇದು ನೀನೇ ಇಟ್ಕೋ. ಇದು ನಂಗೆ ಇದು ಏನಿದೆಲ್ಲ? ಏನೋ ಇದೆಲ್ಲ ನೋಡಿ. ಇದು ಬ್ರಾಸ್ಲೆಟ್ ಥರ ತೊಗೊಂಡಿದ್ದೆ, ಖಡ್ಗ ಅಂತಾರಲ್ಲ ಆ ರೀತಿದು. ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಟೋನ್ ಇದೆ, ಸಕ್ಕತ್ತಾಗಿ ಕಾಣುತ್ತೆ. ನಾನು ಸುಮಾರು ಸರಿ ವೇರ್ ಮಾಡಿದ್ದೀನಿ, ನೋಡಿರ್ತೀರ ಮೇ ಬಿ. ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕತ್ ಇಷ್ಟ. ಬರೀ 119 ರೂಪೀಸ್ಗೇನೋ ತೊಗೊಂಡಿದ್ದು ನಾನು ಇದು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ವರ್ತ್ ಇದೆ. ಕ್ವಾಲಿಟಿನೂ ಅಷ್ಟೇ ಬೆಸ್ಟ್ ಒನ್ ಅಂತಲೇ ಹೇಳ್ಬೋದು. ನನ್ನ ಮದುವೆ ಫಂಕ್ಷನ್ ಎಲ್ಲ ಹೋದ್ರೂ ಹಾಕ್ಕೊಂಡು ಹೋಗ್ತೀನಿ. ಒಂದು ಕಡೆ ವಾಚ್, ಒಂದು ಕಡೆ ಇದನ್ನು ಕಟ್ಕೊಂಡು ಹೋಗ್ತೀನಿ. ನೋಡಿ ಎಲ್ಲ ಹಾಕ್ದ. ಇದೆಲ್ಲ ನೋಡಿ ದುಡ್ಡಂತ. ಈಗ ಪೂಜೆಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು. ಪೂಜೆ ಮಾಡ್ಕೊಂಡು
ಪಾಪು ಜೊತೆ ಆಡ್ತಾ ಇದ್ರೆ ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಅವ್ರನ್ನ ಟಿವಿ ನೋಡೋಕ್ಕೆ ಅಂತ ಬಿಟ್ಬಿಟ್ಟು ನಾನು ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಸಂಡೆ ಕೂಡ ಆಗಿತ್ತು, ಹಸ್ಬೆಂಡ್ಗೆ ಇವತ್ತು ಕೂಡ ಡ್ಯೂಟಿ ಇತ್ತು, ಹಾಗಾಗಿ ಅವರು ಡ್ಯೂಟಿಗೆ ಹೋಗಿದ್ರು. ಹಾಗೆ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ, ಬೇಗನೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಬೇಕು ಅಂತ. ಸಂಡೆ ಕೂಡ ಅಷ್ಟೇ, ನಿಜವಾಗ್ಲೂ ಇವತ್ತೇ ಇಷ್ಟು ಬೇಗ ಕೆಲಸ ಆಗಿದೆ ಅಂದ್ರೆ ನಿಜವಾಗ್ಲೂ ಅಷ್ಟು ಬೇಗ ಕೆಲಸ ಆಗಿದೆ. ಹಸ್ಬೆಂಡ್ ಡ್ಯೂಟಿ ಇತ್ತಲ್ವಾ, ಅವ್ರಿಗೆ ಟಿಫನ್ ಎಲ್ಲ ಮಾಡಿಕೊಟ್ಟು ಕಳಿಸ್ಬಿಟ್ಟೆ. ಹಾಗಾಗಿ ಆರಾಮಾಗಿ ಪೂಜೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ. ಇನ್ನು ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ, ಇನ್ನೇನು ಧೂಪ ಕೂಡ ಹಾಕೊಳ್ತಾ ಇದ್ದೀನಿ ಮನೆಗೆ. ಇನ್ನು ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ. ಬೆಳಿಗ್ಗೆ ಸ್ವಲ್ಪ 9 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಹಾಗೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ, ವ್ಲಾಗ್ ಇಷ್ಟ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹುಣ್ಣಿಮೆ ದಿವಸ ಆ ಬಾಗಿಲಿಗೆ ಧೂಪ ಹಾಕೋದು ತುಂಬಾ ಒಳ್ಳೆಯದು, ಏಕೆಂದರೆ ದಾರಿದ್ರ್ಯತೆ ಕೂಡ ಕಮ್ಮಿ ಆಗುತ್ತೆ. ಲಕ್ಷ್ಮೀ ದೇವಿ ಉದಿಸ್ಲು ದಾಟ್ಕೊಂಡು ಮನೆ ಒಳಗಡೆ ಬರ್ತಾಳೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಹಾಗಾಗಿ ಮನೆ ಒಳಗಡೆ ಒಂದು ಧೂಪ ಹಾಕಿ ಹೊರಗಡೆ ಒಂದು ಧೂಪ ಇಟ್ಬಿಡ್ತೀನಿ. ತುಂಬಾ ಚೆನ್ನಾಗಿತ್ತು ಧೂಪದ ಘಮ ಮಾತ್ರ. ಮನೆಗೆಲ್ಲ ಧೂಪ ಎಲ್ಲ ಹಾಕಾದ್ಮೇಲೆ ನಮ್ಮ ಪಾಪು ಕೂಡ ಈಗ ಟಿಫನ್ ತಿನ್ನಿಸ್ಬೇಕು. ಟಿಫನ್ ಕೂಡ ರೆಡಿ ಆಗಿದೆ, ಟಿಫನ್ ತಿನ್ಬಿಟ್ಟು ಸಿಗ್ತೀನಿ. ಅಡುಗೆ ಮಾಡ್ಕೊಬೇಕು. ಇವತ್ತು ಹುಣ್ಣಿಮೆಗೆ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಬಾಗ್ಲಿಗೆ ಕೂಡ ಧೂಪ ಇಟ್ಟು ಬಂದಿದ್ದೀನಿ, ದೇವತೆ ಕೂಡ ಒಂದು ಧೂಪ ಇಟ್ಟಿದ್ದೀನಿ. 5 hours later ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ ಸಖತ್ ಮಳೆ ಬರ್ತಿದೆ. ನನ್ನ ಹಸ್ಬೆಂಡ್ ಪಾಪ ಡ್ಯೂಟಿ ಮುಗಿಸೋ ಬೇಗ ಬಂದು ನೋಡಿ ಎಷ್ಟು ಜೋರಿದೆ ಮಳೆ, ಗುಡುಗು ಮಿಂಚು. ಮ್ಯಾಚ್ ನೋಡೋಣ ಅಂದರೆ ಈ ಕತೆ ನಮ್ಮದು. ನೋಡಿ ಎಷ್ಟು ಜೋರಿದೆ ಮಳೆ, ಭರ್ಜರಿ ಮಳೆ ಬೆಂಗಳೂರಲ್ಲಿ ಮಾತ್ರ ನಿಲ್ಲಿಸ್ತಾ ಇದೆ. ನೋಡಿ ಇದೆಲ್ಲ ನೀರು ಫುಲ್ಲು. ಇವತ್ತು ಬೇರೆ ಹುಣ್ಣಿಮೆ ಮಾಡಿದ್ನ. ನನ್ನ ಹಸ್ಬೆಂಡ್ ಪಾಪ ಮ್ಯಾಚ್ ನೋಡಬೇಕಾದ್ರೆ ಮಳೆದೇ ನೆನ್ಕೊಂಡು ಮಸಾಲೆ ಪುರಿ ತಂದಿದ್ದಾರೆ. ಇವತ್ತು ರಿಮೋಟ್ಗೆ ನಮ್ಮ ಮನೆ ಜಗಳ ಆಗ್ತಾ ಇತ್ತು. ಸದ್ಯಕ್ಕೆ ಕರೆಂಟ್ ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ ನಮ್ಮ ಮನೆಯವರು. ಇದ್ರೆ ಅಮ್ಮ ನಮ್ಮ ಮನೆಯವರು ಸೀರಿಯಲ್ ನೋಡೋಕ್ಕೆ ಬಿಡ್ತಿದ್ದಿಲ್ಲ. ದಹಿ ಪುರಿನಾ ಮಸಾಲೆ ಪುರಿನಾ? ದಹಿ ಪುಡಿ ಕೂಡ ಸಪ್ರೇಟಾಗಿ ಹಾಕ್ಕೊಡ್ತಾ ಇದೆ ಪ್ಲೇಟ್ಗಳಿಗೆ. ಅಂದರೆ ನಮ್ಮ ಪಾಪುಗೆ ಮನೆ ತಿಂಡಿಗಿಂತ ಹೊರಗಡೆ ತಿಂಡಿ ಸ್ವಲ್ಪ ಇಷ್ಟ ಆಗುತ್ತೆ. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಮನೆ ತಿಂಡಿನ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಅದೇ ಹೊರಗಡೆಯಿಂದ ಏನಾದ್ರು ತರಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಪಾಪುಗೆ ದಹಿ ಪುರಿ ಸ್ವಲ್ಪ ಸಿಹಿಯಾಗಿರುತ್ತಲ್ವ, ಹಾಗಾಗಿ ತುಂಬ ಇಷ್ಟಪಡ್ತೀನಿ. ನಾನು ಅದರಲ್ಲಿ ಸ್ವಲ್ಪ ಕ್ಯಾರೆಟ್ ಎಲ್ಲ ತಿನ್ಸೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಐಟಮ್ ಸ್ವಲ್ಪ ಕಮ್ಮಿನೇ, ಏಕೆಂದರೆ ನಾವು ತರಿಸೋದು ಕಮ್ಮಿ ಮತ್ತು ತಿನ್ಬರೋದು ಕಮ್ಮಿನೇ. ಯಾವಾಗಾದ್ರೂ ಹೋದಾಗ ಮಾತ್ರ ತಿಂತೀವಿ. ಅದೇ ಬೇರೆ ಇವತ್ತು ಮ್ಯಾಚ್ ಇತ್ತಲ್ವ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಲ್ಲ ಹಸ್ಬೆಂಡು ಅಷ್ಟೊಂದು ಮಳೆ ಬರ್ತಿದ್ರು ಕೂಡ ಹೋಗ್ಬಿಟ್ಟು ಮಸಾಲೆ ಪುರಿ ದಹಿ ಪುರಿನ ಕಟ್ಟಿಸ್ಕೊಂಬಂದಿದ್ರು. ಅವ್ರಿಗಂತೂ ಸಖತ್ ಬೇಜಾರಾಯಿತು. ಕರೆಂಟ್ ಬಂತು ಸ್ವಲ್ಪ ಬೇಗನೆ, ಆದರೂ ಕೂಡ ಮಳೆ ಬರ್ತಿದ್ರೆ ಬರೋದು ಹೋಗೋದು ಕೂಡ ಮಾಡ್ತಿತ್ತಲ್ವ, ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿತ್ತು. ಮ್ಯಾಚು ಮೊಬೈಲಲ್ಲೇ ನೋಡ್ತಾಯಿದ್ರು. ಮೊಬೈಲ್ ಡಿಸ್ಪ್ಲೇ ಕೂಡ ಅವ್ರ ಪಾಪ ಮೊಬೈಲ್ ಹಾಳಾಗಿತ್ತು. ಹಾಗಾಗಿ ಕರೆಂಟ್ ಬರೋ ತನಕ ಅದರಲ್ಲೇ ನೋಡಿಕೊಂಡು ಕರೆಂಟ್ ಬಂದ್ಮೇಲೆ ಟಿ ವಿಯಲ್ಲಿ ನೋಡ್ತಿದ್ರು. ಒಂಥರ ಖುಷಿ ಅಲ್ವಾ. ಅದರಲ್ಲೂ ನಮ್ಮ RCB ಫೈನಲ್ ಮ್ಯಾಚ್ ನೋಡಬೇಕು ಅಂದ್ರೆ ಎಲ್ರಿಗೂ ಒಂಥರ ಸಂಭ್ರಮ ಕೂಡ ಇರುತ್ತೆ. 7:30 ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಫೋನಲ್ಲೇ ನೋಡ್ತಾಯಿದ್ರು. ನನಗೆ ಸೀರಿಯಲ್ ನೋಡಬೇಕು, ಅವ್ರಿಗೆ ಮ್ಯಾಚ್ ನೋಡಬೇಕು ಅನ್ನೋದೇ ಒಂದು ಆಸೆ. ಹಾಗಾಗಿ ಸರಿ ಅಂತೇಳಿ ನೋಡ್ತಾ ಇದ್ರು ಅವರು. ನಾನು ಅವ್ರಿಗೆ ಮಸಾಲೆ ಪುಡಿ ಕೂಡ ರೆಡಿ ಮಾಡಿಕೊಟ್ಬಿಟ್ಟು ನಮಗೆ ಅಂತ ದಹಿ ಪುರಿ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಮನೇಲಿ ಕೂಡ ಪಾಪ ಅವರು ನೆನ್ಕೊಂಬಂದುಬಿಟ್ಟಿದ್ರು. ಅವರು ಡ್ಯೂಟಿ ಮುಗಿಸ್ಕೊಂಬರೋಷ್ಟ್ರಲ್ಲಿಗೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೇನು ಒಂದು ಕಡೆ ದಹಿ ಪುರಿ ಸ್ಟಾರ್ಟ್ ಮಾಡಿದೆ ರೆಡಿ ಮಾಡೋಕ್ಕೆ. ನಮ್ಮ ಪಾಪ ಇದ್ದವನು ಫಸ್ಟ್ ನಂಗೆ ಕೊಡು ಆಮೇಲೆ ನೀನು ತಿನ್ನು ಅಂತ ಹಠ ಮಾಡ್ತಿದ್ರು. ಅವ್ರಿಗೆ ಮಸಾಲೆ ಪುರಿ ಅಷ್ಟೊಂದೇನು ಇಷ್ಟ ಆಗಲ್ಲ, ಏನಾದ್ರು ತಿನ್ನಿಸಿದ್ರೆ ಮಾತ್ರ ತಿಂತಾರೆ. ಹಾಗಾಗಿ ದಹಿ ಪುರಿನೇ ಇಷ್ಟಪಟ್ಟು ತಿಂತಾರೆ. ಅದನ್ನೇ ರೆಡಿ ಮಾಡಿಕೊಡ್ತಿದ್ದೆ. ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಎಷ್ಟೊತ್ತಿಗೆ ಕೊಡ್ತಾಳೆ ಅಂತ. ಹಾಗಾಗಿ ಫಾಸ್ಟಾಗೆ ಮಾಡಿಕೊಟ್ಟಿದ್ದೆ. 1-2 ಏನೋ ತಿಂತಾರೆ ಅಷ್ಟೇ, ಅದ್ರ ಮೇಲೆ ತಿನ್ನೋಕ್ಕಾಗೋದಿಲ್ಲ. ನಾನು ಕೂಡ ಕೊಡೋದಿಲ್ಲ. ಚೆನ್ನಾಗಿರುತ್ತೆ. ನನಗೆ ದಹಿ ಪುರಿ ತುಂಬಾ ಇಷ್ಟ, ಹಸ್ಬೆಂಡ್ಗೆ ಮಸಾಲೆ ಪುರಿ ಇಷ್ಟ. ಹಾಗಾಗಿ ಅವರು ಮಸಾಲೆ ಪುರಿ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ರು. ನನಗೆ ಅಂತೇಳಿ ದಹಿ ಪುರಿ ಕೂಡ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ದಹಿ ಪುರಿ ಅಂದರೆ. ಮನೆಯಲ್ಲೂ ಕೂಡ ಮಾಡಿದ್ದೀನಿ, 1-2 ಟೈಮ್ ಅಷ್ಟೇ ಮಾಡಿದ್ದೀನಿ. ಮತ್ತು ಪಾಪು ಇರೋದ್ರಿಂದ ಈ ಟೈಮಲ್ಲೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡಾಗ ತೋರಿಸ್ತೀನಿ. ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು. ಅಂದರೆ ನಾನು ಮಸಾಲೆ ಎಲ್ಲ ಮನೆಗೆ ರೆಡಿ ಮಾಡಿಕೊಂಡು ಪೂರಿ ಮಾತ್ರ ಹೊರಗಡೆ ತರಿಸ್ಕೊಳ್ತಿದ್ದೆ. ತುಂಬ ಚೆನ್ನಾಗಿ ಕೂಡ ಇರ್ತಿತ್ತು ದಹಿ ಪುರಿ. ನನಗಂತೂ ತುಂಬಾ ಇಷ್ಟ. ಹಾಗೆ ನಾನು ಹೊರಗಡೆ ಕರ್ಕೊಂಡು ಹೋಗೋದಾಗ ಚಾಟ್ಸನ್ನು ಕೇಳಬೇಕು ಅಂದರೆ ಫಸ್ಟ್ ಕೇಳೋದೆ ನನ್ನ ದಹಿ ಪುರಿ. ಹಾಗಾಗಿ ನನ್ನ ಹಸ್ಬೆಂಡು ತಿನ್ನೋಕ್ಕೆ ಫಸ್ಟ್ ತರೋದು ದಹಿ ಪುರಿ ನಂಗೆ ಇಷ್ಟ ಅಂತೇಳಿ ಫಸ್ಟ್ ಅವರೇ ಟೇಸ್ಟ್ ಮಾಡಿ ನೋಡಿ ನೆಕ್ಸ್ಟ್ ನನಗೆ ಅಂತ ತರಿಸಿ ಅವರೇ ತಿಂತಾರೆ ಅಂತ ಬೈತಾ ಇದ್ದೆ.
ಅಷ್ಟೇ ಸ್ವಲ್ಪ ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ ಅಮ್ಮ, ಸಖತ್ತಾಗಿದೆ ಅಂತೇಳಿ. ಸ್ವಲ್ಪ ಬಾಯಿ ರುಚಿ ಕಂಡ್ರೆ ಸಾಕು ನಂಗೆ ಕೊಡು ಅಂತಿದ್ರು. ಅದು ಬೇರೆ ಟೈಮ್ ಆಗಿತ್ತು ಊಟ ಮಾಡಲಿ ಅಂತೇಳಿ ಸ್ವಲ್ಪನೇ ತಿನ್ನಿಸಿದ್ದು, ಜಾಸ್ತಿ ಏನು ತಿನ್ಸೋಕ್ಕೆ ಹೋಗಲಿಲ್ಲ. ಹಾಗಾಗಿ ಸೂಪರಾಗಿತ್ತು. ನನಗದು ಸಖತ್ ಇಷ್ಟ. ನಾನು ಅಷ್ಟು ತಿಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಇತ್ತು. ಮಳೆ ಬರ್ತಿದೆ, ಆ ಮಳೆಗೂ ಈ ಸ್ನ್ಯಾಕ್ಸ್ ತಿನ್ನೋಕ್ಕೂ ಮಜವಾಗಿತ್ತು. ನನ್ನ ಹಸ್ಬೆಂಡ್ ಬರ್ಬೇಕಾದ್ರೆ ಮಾವಿನ ಹಣ್ಣು ಕೂಡ ತೊಗೊಂಬಂದಿದ್ರು, ಬಾದಾಮಿ ಮತ್ತು ಇನ್ನೊಂದು ಹಣ್ಣು ತೊಗೊಂಬಂದಿದ್ರು. ಅದು ಯಾವುದು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗಾಗಿ ಅವ್ರನ್ನೇ ಕೇಳ್ತಿದ್ದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಬಾದಾಮಿ ಮಾತ್ರ ಕೇಳಿ ತೊಗೊಂಬಂದೆ. ಇನ್ನೂ ಫ್ರೂಟ್ಸ್ ಕೂಡ ಕೊಟ್ಟರು, ತುಂಬ ಸಿಹಿಯಾಗಿ ಕೂಡ ಇತ್ತು. ಹಣ್ಣು ಮಾತ್ರ ಚೆನ್ನಾಗಿತ್ತು. ನೋಡೋಕೆ ಈ ಹಣ್ಣು ಕಾಯಿ ಥರ ಇದೆ, ಸಕ್ಕ ಸ್ವೀಟ್ ಇದೆ. ಇದು ಬಾದಾಮಿನಾ? ಎರಡು ಹಣ್ಣು ಅಷ್ಟೇ ಸ್ವೀಟ್ ಇದೆ. ನಮ್ಮ ಪಾಪು ರಿಯಾಕ್ಷನ್ ನೋಡಿ, ಹಣ್ಣು ಮಾತ್ರ ಫಸ್ಟ್ ಬೇಕು. ಹಾಗೆ RCB ಸೆಕೆಂಡ್ ಟೈಮ್ ಚಾಂಪಿಯನ್ ಆಯಿತು. ವಿನ್ ಆದಮೇಲೆ ನಮ್ಮ ಮೇಲೆ ಸೆಲೆಬ್ರೇಷನು ಕ್ಲಿಪ್ಪಿಂಗ್ ಆಗಿದೆ. ಸಕ್ಕದಾಗಿತ್ತು ಸೆಲೆಬ್ರೇಷನ್ ಮಾತ್ರ.